ಈ ಥರ ಮುಚ್ಚಿಡಬೇಕು. ಚೆನ್ನಾಗಿ ಫ್ಲೇವರ್ ಇರುತ್ತೆ, ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಆಮೇಲೆ ನೀವು ಬಿರಿಯಾನಿ ತಿಂದು ನೋಡಿದರೆ ಅದ್ಭುತ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ರೆಸಿಪಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಚಿಕನ್ ಆಂಬೂರ್ ಬಿರಿಯಾನಿ. ಸೊ ಅದು ಬಂದು ಬರೀ ಗೀಯಲ್ಲಷ್ಟೇ ಮಾಡೋದು, ಆಯಿಲ್ ಏನೂ ಯೂಸ್ ಮಾಡ್ತಿಲ್ಲ. ಸೊ ಗೀಯಲ್ಲೇ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ನೋಡಿ ಯಾವ ಥರ ನಾನು ಮಾಡ್ತಾ ಇದ್ದೀನಿ, ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಆಂಬೂರ್ ಬಿರಿಯಾನಿಗೆ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಟಿದ್ದೀನಿ. ಸೊ ಫಸ್ಟ್ ನಾನು ಈ ತುಪ್ಪ ಆಲ್ರೆಡಿ ಏನು ಹಾಕಿದ್ದೀನಿ ಪ್ಯಾನ್ಗೆ, ಇದಕ್ಕೆ ನಾನು ಸ್ಪೈಸಸ್ ಹಾಕ್ತಾಯಿದ್ದೀನಿ. ನೋಡಿ, ನಾನು ಸ್ಪೈಸಸ್ ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕೋದು ಯಾವತ್ತೂ, ಡೈಜೆಷನ್ ಆಗಲ್ಲ. ಸೊ ನಮಗೆ ಇಷ್ಟ ಆಗಲ್ಲ ಅದು. ಟೇಸ್ಟ್ ಕೂಡ ನೀವು ಎಷ್ಟು ಸ್ವಲ್ಪ ಹಾಕ್ತೀರಾ, ಮೈಲ್ಡ್ ಆಗಿರಬೇಕು. ಸೊ ಆವಾಗಲೇ ಟೇಸ್ಟ್ ಇರೋದು. ಅದಾದ ನಂತರ ಸ್ವಲ್ಪ ನಾನು ಆಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದೇನೆ. ಅಂದರೆ ಮೆಣಸಿನ್ಕಾಯಿ ಕಟ್ ಮಾಡಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಫುಲ್ಲಾಗಿ ಹಾಕ್ತಿದ್ರೆ ಸ್ವಲ್ಪ ಟೇಸ್ಟಿಗೆ. ಯಾಕಂದರೆ ಕಟ್ ಮಾಡಿ ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ. ಕಟ್ ಮಾಡಿ ಹಾಕಿದರೆ ಖಾರ ಆಗಿಬಿಡುತ್ತೆ. ಯಾಕಂದರೆ ಇದು ಚಿಲ್ಲಿ ಪೌಡರ್ ಹಾಕ್ತಿರಲ್ಲ, ಸೊ ಅದರಿಂದ ಅದು ಖಾರ ಆಗಿಬಿಡುತ್ತೆ. ಸೊ ಅದಕ್ಕೆ ಟೇಸ್ಟಿಗೆ ಅಷ್ಟೇ ಜಸ್ಟ್ ಹಾಕ್ತಾ ಇರೋದು. ಅದಾದ ನಂತರ ನಾನು ಆನಿಯನ್ ಹಾಕ್ತೀನಿ. ನೋಡಿ, ಹಿಂಗೆ ನೋಡಿ, ಸೊ ಇದು ಬಂದು ನಾನು ಆಂಬೂರ್ ಬಿರಿಯಾನಿ, ನಾನು ನಾರ್ಮಲಿ ಯಾವ ಬಿರಿಯಾನಿ ಮಾಡಿದ್ರು ಗೀಯಲ್ಲೇ ಮಾಡ್ತೀನಿ. ಮತ್ತು ವೈಟ್ ಕಲರ್ ಮಟನ್ ಪಲಾವ್ ಅಂತ ಇದೆ, ಅದು ಬಂದು ನಾನು ನಾರ್ಮಲ್ ಆಗಿ ಗೀ ಮತ್ತು ಆಯಿಲ್ ಮಿಕ್ಸ್ ಮಾಡ್ತೀನಿ. ಒಂದೊಂದ್ಸಲಿ ಬರೀ ಗೀಯಲ್ಲೇ ಹಾಕ್ತೀನಿ. ಸೊ ಅದು ಮೇಯ್ನ್ಲಿ ಕೊಕೊನಟ್ ಮಿಲ್ಕ್ ಬೇಕು ಅದಕ್ಕೆ. ಸೊ ಕೊಕೊನಟ್ ಮಿಲ್ಕ್ ಆಗುವಾಗ ಏನಾಗುತ್ತೆ ಅಂದರೆ ಆಯಿಲ್ ಆಗಲಿ ಅಥವಾ ಗೀ ಆಗಲಿ ಸ್ವಲ್ಪ ಕಡಿಮೆ ಹಾಕಬೇಕು. ಯಾಕಂದರೆ ಕೊಕೊನಟ್ ಮಿಲ್ಕಲ್ಲಿ ಆಯಿಲ್ ಇರುತ್ತಲ್ಲ, ಸೊ ಅದು ಬಂದು ಅದನ್ನು ಟೇಸ್ಟ್ ಇರುತ್ತೆ. ಅದು ನಿಮಗೆ ಮಟನ್ ಪಲಾವ್ ಮಾಡಬೇಕು, ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ. ಸೊ ಆಂಬೂರ್ ಬಿರಿಯಾನಿನೂ ನಾನು ಯಾವತ್ತೂ ಗೀಯಲ್ಲೇ ಮಾಡೋದು. ನೋಡಿ ಗೈಸ್, ಫ್ರೈ ಮಾಡಬೇಕು. ಇದನ್ನು ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಈ ಥರ ಬಿರಿಯಾನಿಯನ್ನು ನೀವು ತುಪ್ಪದಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಟೇಸ್ಟ್ ಜಾಸ್ತಿ ಇರುತ್ತೆ. ಅಂದರೆ ಕೆಲವರು ಎರಡೂ ಮಿಕ್ಸ್ ಮಾಡ್ತಾರೆ, ಆಯಿಲು ಹಾಕ್ತಾರೆ, ತುಪ್ಪನೂ ಹಾಕ್ತಾರೆ. ನಾನಿಲ್ಲಿ ಜಾಸ್ತಿ ತುಪ್ಪನೇ ಯೂಸ್ ಮಾಡ್ತೇನೆ ಬಿರಿಯಾನಿ ಎಲ್ಲ ಯೂಸ್ ಮಾಡುವಾಗ, ಬಿರಿಯಾನಿ ಮಾಡಬೇಕಾದ್ರೆ. ಸೊ ಇದನ್ನು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾನೆ ಇರಬೇಕು ಗೈಸ್. ಇನ್ನೊಂದು ಏನಂದರೆ, ನಾನಿವತ್ತು ಸ್ವಲ್ಪ ಟಯರ್ಡ್ ಆಗಿದೆ. ನನ್ನ ಮುಖದಲ್ಲೇ ನೋಡಿದರೆ ಗೊತ್ತಾಗುತ್ತೆ ಅನ್ಕೊತೀನಿ ಸ್ವಲ್ಪ ಟಯರ್ಡ್ ಆಗಿದೆ ಅಂತ. ಸೊ ಅಷ್ಟು ಫ್ರೆಶ್ ಆಗಿಲ್ಲ, ಯಾಕಂದರೆ ತುಂಬಾ ಟಯರ್ಡ್ ಆಗ್ತದೆ ನನಗೆ, ನಿದ್ದೆ ಕಣ್ಣಲ್ಲಿದೆ. ಸೊ ದಯವಿಟ್ಟು ಕ್ಷಮಿಸಿ ಗೈಸ್, ನಾನಿವತ್ತು ಟಯರ್ಡಾಗಿ ಏನು ಈ ಥರ ಮಾತಾಡ್ತಿದ್ದಾರಲ್ಲ, ಯಾಕೆ ಏನು ಅಂತ. ಸೊ ದಯವಿಟ್ಟು ಏನು ಅನ್ಕೊಬೇಡಿ, ಬೇಜಾರು ಮಾಡ್ಕೊಬೇಡಿ ಗೈಸ್. ಇವಾಗ ನೋಡಿ, ಇದರಲ್ಲಿ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ ಗೈಸ್. ಇವಾಗ ಟೊಮೆಟೊನ ಏನು ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ತೀನಿ. ಇದು ಟೊಮೆಟೊ ಬಂದು ನೀವು 1.25 ಗ್ಲಾಸ್ ಅಕ್ಕಿಗೆ ಅಟ್ಲೀಸ್ಟ್ ಒಂದು 3 ಟೊಮೆಟೊ ಆದರೂ ಹಾಕಬೇಕು, ಇಲ್ಲಾಂದರೆ 2 ಟೊಮೆಟೊ ಇನ್ನೊಂದು ಅರ್ಧ ಆದರೂ ಹಾಕಬೇಕು. ಆನಿಯನ್ ಬಂದು ನೀವು 2 ಆನಿಯನ್ ಹಾಕಲೇಬೇಕು, 2 ಇಲ್ಲಾಂದರೆ 2.5 ಆನಿಯನ್ ಆದರೂ ಹಾಕಬೇಕು. ಯಾಕಂದರೆ ಆವಾಗಲೇ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಚಿಕನೂ ಜಾಸ್ತಿ ಇದ್ದರೆ ಮಸಾಲೆ ಬೇಕಲ್ಲ, ಸೊ ಆವಾಗ ನೀವು ಈ ಥರ ಏನು ಹೇಳೋದು, ಟೊಮೆಟೊ ಆಗಲಿ ಆನಿಯನ್ ಆಗಲಿ ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೆ, ಗ್ರೇವಿ ಆಗಬೇಕಲ್ಲ, ಸೊ ಆ ಮಸಾಲೆನ ಅದಕ್ಕೆ ಹಿಡಿಬೇಕು. ಸೊ ಅಂದ್ರೇ ಟೇಸ್ಟ್ ಆಗೋದು. ಇಲ್ಲಾಂದರೆ ಏನಾಗುತ್ತೆ, ನೀವು ಅನ್ನ ಕಮ್ಮಿ ಚಿಕನ್ ಕಮ್ಮಿ ಅಂತಂದರೆ ಮಸಾಲೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರಲ್ಲ ಅದು. ಸೊ ನೋಡಿಬಿಟ್ಟು ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಅಕ್ಕಿನ ನೆನೆಸಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ 3 ಟೊಮೆಟೊ 2 ಆನಿಯನ್ ಹಾಕಿದ್ದೀನಿ ಗೈಸ್. ನೋಡಿ, ನಾನು ಇವಾಗ ಗ್ರೀನ್ ಚಿಲ್ಲಿ ಮತ್ತು ಗಾರ್ಲಿಕ್ಕು ಮತ್ತು ಜಿಂಜರ್ ಇದಿಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ
ಈ ಥರ ಪೇಸ್ಟ್ ಮಾಡ್ಕೊಬೇಕು. ತುಂಬ ಪೇಸ್ಟ್ ಮಾಡಬೇಡಿ, ಈ ಥರ ಇರಲಿ ಸ್ವಲ್ಪ ಆಗ್ತದೆ. ಸೊ ಟೇಸ್ಟ್ ಇರುತ್ತೆ ತುಂಬ. ನೋಡಿ ಗೈಸ್, ಇವಾಗ ನಾನು ಇದನ್ನು ತಿರ್ಸ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ, ಗಾರ್ಲಿಕ್ಕು, ಜಿಂಜರ್ ಏನು ಪೇಸ್ಟ್ ಮಾಡಿಟ್ಟಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಈ ಥರ ಹಿಂಗೆ ಫುಲ್ಲು ಇದು ಸ್ಮ್ಯಾಶ್ ಆಗಬೇಕು. ಆಮೇಲೆ ಸಾಲ್ಟನ್ನು ಹಾಕೊತೀನಿ ಇನ್ನೂ ಒಂದು 2 ಮಿನಿಟ್ಸ್ ಆದಮೇಲೆ. ಸಾಲ್ಟ್ ಹಾಕ್ಬಿಟ್ಟು ನೆಕ್ಸ್ಟು ಏನಂತಂದರೆ ಪುದೀನಾನ ನೀವು ಒಂದು ಇಷ್ಟಾದರೂ ಇರಬೇಕು ಪುದೀನ. ಸೊ ಅದು ಬಂದು ನೀವು ಡೈರೆಕ್ಟ್ ಹಾಕಬೇಕು, ಅಂದರೆ ಲೀಫ್ ಮಾತ್ರ ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನು ಪುದೀನ ಎಷ್ಟು ಹಾಕ್ತಿರೋ ಅಷ್ಟೇ ಕ್ವಾಂಟಿಟಿಯಾಗಿ ಕೊತ್ತಂಬರಿನೂ ಹಾಕಬೇಕು. ಸೊ ಅದನ್ನು ಕಟ್ ಮಾಡಿ ನೀವು ಹಾಕಬೇಕು. ಪುದೀನ ಮಾತ್ರ ಡೈರೆಕ್ಟ್ ಲೀವ್ಸ್ ಮಾತ್ರ ತೆಗೆದು ಹಾಕಬೇಕು. ಗಾಯ್ಸ್, ಇವಾಗ ನೋಡಿ ನಾನು ಪುದೀನ ಆವಾಗಲೇ ಹೇಳ್ದಲ್ಲ, ಲೀವ್ಸ್ ಮಾತ್ರ ಈ ಥರ ಮಾಡ್ಕೊಂಡಿರ್ತೀನಿ, ಲೀವ್ಸ್ ಮಾತ್ರ ಹಾಕಬೇಕು ಅಂತ. ಸೊ ನಾನು ಇಷ್ಟು ಕ್ವಾಂಟಿಟಿನ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿನೂ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ, ಜಸ್ಟ್ ಫ್ಲೇವರ್ ಅಷ್ಟೇ ಇರಬೇಕು. ಸೊ ನಾನು ಅಕ್ಕಿ ಚಿಕನ್ ಎಷ್ಟು ಹಾಕಿದ್ದೀನಿ ಅದಕ್ಕೆ ತಕ್ಕಂಥ ಕ್ವಾಂಟಿಟಿಗೆ ನಾನು ಅಷ್ಟನ್ನು ಹಾಕ್ತಾ ಇದ್ದೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಏನು ಹಾಕಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ದಾಗೆಲ್ಲ ಸ್ವಲ್ಪ ಮಿಕ್ಸ್ ಕೊಡ್ತಾ ಇರಬೇಕು, ಅದಕ್ಕೆ ಆವಾಗಲೇ ಚೆನ್ನಾಗಿರುತ್ತೆ, ಅದು ಮಸಾಲೆ ಎಲ್ಲ ಹಿಡಿಬೇಕಲ್ಲ. ಸೊ ಅದಾದ ನಂತರ ನೋಡಿ ಗಾಯ್ಸ್, ಇವಾಗ ನಾನು ಚಿಕನ್ನ ತೊಳೆದಿಟ್ಟಿದ್ದೀನಿ, ಆವಾಗಲೇ ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಇವಾಗ ನಾನು ಹಾಕ್ತಾ ಇದ್ದೀನಿ ಅದಕ್ಕೆ ನೋಡಿ. ಅದಾದ ನಂತರ ನಾನು ಇನ್ನೊಂದ್ಸಲ ಈಗ ಮಿಕ್ಸ್ ಕೊಡ್ತೇನೆ. ಮತ್ತೆ ಒಂದು 2 ನಿಮಿಷ ಆದಮೇಲೆ ಮತ್ತೆ ನಾನು ಮೊಸರನ್ನ ಹಾಕ್ತೀನಿ. ಮೊಸರು ಜಾಸ್ತಿ ಹಾಕಲ್ಲ, ಮೊಸರು ಬಂದು ಜಸ್ಟ್ ಒಂದು 1 ಟೇಬಲ್ ಸ್ಪೂನ್, ಇಲ್ಲಾಂದರೆ 1.5 ಟೇಬಲ್ ಸ್ಪೂನ್, ಅಂದರೆ 1 ಸ್ಪೂನಲ್ಲಿ ಮತ್ತೆ ಒಂದು ಸ್ವಲ್ಪ ಹಾಕ್ತೀನಿ. ಮೊಸರು ಹಾಕ್ತೀನಿ ಅಂತ, ಮೊಸರು 1 ಸ್ಪೂನು, ಇನ್ನೊಂದು ಸ್ವಲ್ಪ ಇದೆ ನೋಡಿ, ಇದಿಷ್ಟೇ ನಾನು ಹಾಕೊಳ್ಳೋದು. ಯಾಕಂದರೆ ಟೊಮ್ಯಾಟೊ ಹಾಕಿದ್ದೀನಿ, ಮತ್ತು ನಾನು ಲೆಮನ್ ಸ್ಕ್ವಿಸ್ ಮಾಡಿ ಹಾಕ್ತೀನಿ. ಸೊ ಜಾಸ್ತಿ ಹುಳಿ ಆಗಬಾರ್ದು, ಹುಳಿ ಆದರೆ ಚೆನ್ನಾಗೂ ಇರಲ್ಲ ನೋಡಿ. ಇದನ್ನು ಹಾಕ್ತದೆ ನೋಡಿ. ಇವಾಗ ಇಷ್ಟೇ ಹಾಕೊಬೇಕು ಯಾವತ್ತೂ ಮೊಸರು. ಕೆಲವರಿಗೆ ಸ್ವಲ್ಪ ಹುಳಿ ಇಷ್ಟ ಆಗುತ್ತೆ, ಸೊ ಅವ್ರು ಹಾಕೊತಾರೆ. ಹುಳಿ ಜಾಸ್ತಿ ಬೇಕು ಅನ್ನೋರು ನೀವು ಬೇಕಾದ್ರೆ ಹಾಕೋಬೋದು, ಬಟ್ ನಮಗೆ ಇಷ್ಟ ಆಗಲ್ಲ ಹುಳಿ ಜಾಸ್ತಿ. ಕರೆಕ್ಟ್ ಅಲ್ವಾ? ಹುಳಿ ಇಷ್ಟ ಆಗಲ್ಲ ತಾನೆ? ಹಾಕ್ತೀನಿ ನಾನು, ಇಷ್ಟೇ ಹಾಕೋದು ಅರ್ಶಿನ. ಗ್ರೀನ್ ಚಿಲ್ಲಿ ಹಾಕ್ತಿದ್ದೇನೆ. ಗೈಸ್, ಇವಾಗ ಇದು ಕುದ್ದಿದೆ, ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟಿದ್ದೆ. ಸೊ ಈಗ ನೋಡೋಣ ಯಾವ ಥರ ಕುದಿ ಬರ್ತಿದೆ. ಸೊ ಇದಕ್ಕೆ ನಾವು ಈಗ ನೀರು ಹಾಕೋಬೇಕು. ನೀರು ಹಾಕಿದ ನಂತರ ಒಂದು 2 ನಿಮಿಷ ಕುದಿ ಆದಮೇಲೆ ಅಕ್ಕಿ ಹಾಕ್ಕೊಂಡು ಮುಚ್ಚಿಡ್ಬೇಕು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಇದಾಗಿದೆ, ಕುಕ್ ಆಗಿದೆ ನೋಡಿ, ಈ ಥರ ಇರಬೇಕು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಇದಕ್ಕೆ. ಲಿಡ್ಡನ್ನು ಸಣ್ಣ ಮಾಡಿಟ್ಟಿದ್ದೆ ನಾನು ಕಲಿಸ್ಲಿಕ್ಕೋಸ್ಕರ. ಸೊ ಈಗ ಜೋರು ಇಡ್ತಾ ಇದ್ದೀನಿ ಲಿಡ್ಡನ್ನು. ಈಗ ನಾನು ಇಷ್ಟು ನೀರನ್ನು ಹಾಕ್ತೀನಿ, ಆಮೇಲೆ ನೋಡಿಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಹಾಕ್ತಾ ಇದ್ದೀನಿ ಇವಾಗ. ಗೈಸ್, ಇವಾಗ ಅಕ್ಕಿನ ನೆನೆಸಿಟ್ಟಿದ್ದನ್ನ, ಸೊ ಇದು ಕುದೀತಿದೆ, ಅದನ್ನು ಅದಕ್ಕೆ ಹಾಕೋಣ ಅಂತ. ಬನ್ನಿ ನೋಡೋಣ ಯಾವ ಥರ ಕುದೀತಾ ಇದೆ ಅಂತ ನೋಡೋಣ. ನೋಡಿ ಈ ಥರ ಕುದೀತಾ ಇದೆ, ಆಗಲೇ ಚೆನ್ನಾಗಿ ಕುದೀತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬೇರೆ ಬರ್ತಾ ಇದೆ ನೋಡಿ. ಗೈಸ್, ಅನ್ನ ಹಾಕ್ತಾ ಇದೆ ನಾನು. ಅನ್ನನ ಹಾಕ್ಬಿಟ್ಟೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ತಿರ್ಗಿಸ್ಬೇಕು ಅದನ್ನು. ನೀರು ಆಮೇಲೆ ನೋಡ್ಕೊಬೇಕು. ಇನ್ನು ನೀರು ಹಾಕೋದೇನು ಬೇಕಾಗಿಲ್ಲ ಅನ್ಕೊತೀನಿ, ಯಾಕಂದರೆ ಜಾಸ್ತಿ ನೀರು ಹಾಕಿದ್ರು ಅನ್ನ ಓವರ್ ಕುಕ್ ಆಗಿಬಿಡುತ್ತೆ. ಸೊ ಓವರ್ ಕುಕ್ ಆದರೆ ಚೆನ್ನಾಗಿರಲ್ಲ. ಬಿರಿಯಾನಿ ಎಲ್ಲ ಸ್ವಲ್ಪ ಉದುರು ಇರಬೇಕು, ತುಂಬ ಕುಕ್ಕೂ ಆಗಬಾರ್ದು, ತುಂಬ ಉದುರು ಆಗಬಾರ್ದು. ಸೊ ಆ ಥರ ಇರಬೇಕು. ಮತ್ತು ನೀವು ಲಾಸ್ಟ್ ಎಲ್ಲ ಇದು ಕುಕ್ಕಾಗಿ ನಂತರ ಇನ್ನೇನು ನೀವು ಲಿಡ್ಡನ್ನು ಆಫ್ ಮಾಡಿ ಬಿರಿಯಾನಿ ಆಯ್ತು ಅನ್ನೋಷ್ಟರಲ್ಲಿ ನೀವು ಬೇಕಾದ್ರೆ 1 ಸ್ಪೂನನ್ನು ತುಪ್ಪನ ಮತ್ತೆ ಹಾಕೊಬೋದು. ನಾನು ಯಾವಾಗಲೂ ಹಂಗೆ ಮಾಡೋದು,
ಸೊ ಅದಿನ್ನ ಟೇಸ್ಟ್ ಇರುತ್ತೆ ನೋಡಿ ಗಾಯ್ಸ್. ಇವಾಗ ನಾನು ಲಿಡ್ಡನ್ನು ಮುಚ್ತೀನಿ. ಇನ್ನೊಂದು ಸ್ವಲ್ಪ ಅನ್ನ ಕುದ್ದಾದ್ಮೇಲೆ ನಾನು ಬನಾನಾ ಲೀಫನ್ನು ಹಾಕ್ತೀನಿ. ಇವತ್ತು ಯಾಕೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನನಗೆ, ಯಾಕೆ ಗೊತ್ತಿಲ್ಲ. ಹೊಟ್ಟೆ ಬೇರೆ ಮಧ್ಯಾಹ್ನ ಊಟ ಮಾಡಿದ್ದೀನಿ, ಅದು ಬೇರೆ ಹೊಟ್ಟೆ ಶಟ್ಕೊಂಡ್ಬಿಟ್ಟಿದೆ ನನ್ನ ಹೊಟ್ಟೆ. ಟಯರ್ಡ್ ಆಗಿಬಿಟ್ಟಿದೆ ಗೈಸ್. ನೆಕ್ಸ್ಟ್ ಪ್ರೊಸೀಜರು, ಎಲೆಯನ್ನು ಹಾಕಿ ಮುಚ್ಚಿಡ್ತೇನೆ. ಅದಾದ ನಂತರ ಫುಲ್ ಬಿರಿಯಾನಿ ಕಂಪ್ಲೀಟ್ ಆದಮೇಲೆ ನಾನು ಓಪನ್ ಮಾಡೋದು. ಇದು ಯಾಕೆ ಮಿಕ್ಸ್ ಮಾಡ್ತಾ ಇರೋದು ಅಂತಂದರೆ, ಏನು ಪರ್ಪಸ್ಗೆ ಅಂತಂದರೆ ಮಸಾಲೆ ಇದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಅಂದರೆ ಮಸಾಲೆ ಚೆನ್ನಾಗಿ ಇದಕ್ಕೆ ಇಟ್ಕೊಂಡು ಮಿಕ್ಸ್ ಆದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಿರೋದು. ನಾನು ಯಾವಾಗಲೂ ನಾರ್ಮಲ್ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಹಿಂಗೆ ಮಾಡೋದು, ಈ ಥರನೇ ಮಾಡೋದು ಯಾವತ್ತು. ಇವಾಗ ನೋಡಿ ನಾನು ಈ ಥರ ಪ್ಯಾನ್ ಇಟ್ಟು ಅದ್ರ ಮೇಲೆ ದಮ್ ಕೊಡೋಕ್ಕೆ ಈ ಥರ ಇಟ್ಟಿದ್ದೀನಿ ಪಾತ್ರನ ಅದ್ರ ಮೇಲೆ. ಮತ್ತು ಇವಾಗ ಲೆಮನ್ ಸ್ಕ್ವಿಸ್ ಮಾಡಿ ಹಾಕ್ತೀನಿ, ಸ್ವಲ್ಪನ ಹಾಕೋದು ನೋಡ್ಕೊಡಿ. ಈ ಥರ ಇಷ್ಟೇ ಹಾಕ್ತೀನಿ, ನಾನು ಜಾಸ್ತಿ ಹಾಕಲ್ಲ, ಹುಳಿ ಆಗ್ತದೆ ಅಂತೇಳಿ. ಒಂದೊಂದ್ಸಲಿ ಹಾಕ್ತೀನಿ, ಒಂದೊಂದ್ಸಲಿ ಹಾಕಲ್ಲ ನಾನು. ಇವಾಗ ಎಲೆ ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದೆ ನೋಡಿ. ಬನಾನಾ ಲೀಫನ್ನು ಕವರ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ನಾನೀಗ. ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತಂದರೆ, ಈ ಥರ ಇಟ್ಟು ಇನ್ನೊಂದು 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಿ ಎಲ್ಲ ಆದಮೇಲೆ ಬಿರಿಯಾನಿ ಈಸ್ ರೆಡಿ ಟು ಈಟ್. ಗೈಸ್, ನಾನು ಇವಾಗ ಇದನ್ನು ಓಪನ್ ಮಾಡ್ತಿದ್ದೀನಿ. ನಮ್ಮದು ಬಿರಿಯಾನಿ ರೆಡಿ ಆಗಿದೆ. ಯಾವ ಥರ ಆಗಿದೆ ಸಿಚುವೇಶನ್ ನೋಡಿ. ನಾನು ಏನೇನು ತೆಗಿತಾ ಇದ್ದೀನಿ. ಬಿರಿಯಾನಿ ತುಂಬ ಉದುರು ಚೆನ್ನಾಗಿ ಬಂದಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ಬಿರಿಯಾನಿ ಅಂತ ನೋಡಿ ಗಾಯ್ಸ್. ಯಾವ ರೇಂಜಿಗೆ ಆಗಿದೆ ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿದೆ ನೋಡಿ ಇಲ್ಲಿ. ಸೊ ಇವತ್ತಿನ ಆಂಬೂರ್ ಬಿರಿಯಾನಿ ರೆಸಿಪಿ ರೆಡಿ ಆಗಿದೆ. ಸೊ ತಿನ್ನಕ್ಕೆ ರೆಡಿ ಆಗಿರ್ಬೇಕೀಗ ಅಷ್ಟೇ. ಟೇಸ್ಟ್ ಆಗಿರೋ ಆಂಬೂರ್ ಬಿರಿಯಾನಿ ಈ ಥರ ಒಂದು ಮಿಕ್ಸ್ ಕೊಟ್ಟು ಜಸ್ಟ್ ಆಫ್ ಮಾಡಿಬಿಡ್ಬೇಕಷ್ಟೇ. ರೆಡ್ನ ನಾನು ಕ್ಲೋಸ್ ಮಾಡ್ತೀನಿ. ಆಂಬೂರ್ ಬಿರಿಯಾನಿ ರೆಡಿ ಆಗಿದೆ. ಸೊ ಈಗ ಸರ್ವ್ ಮಾಡಿ ತಿನ್ನಕ್ಕೆ ಟೈಮ್ ಆಯಿತು. ಟೇಸ್ಟಿ ಆಗಿರೋ ಆಂಬೂರ್ ಬಿರಿಯಾನಿ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಈಗ. ನಮ್ಮ ಆಂಬೂರ್ ಬಿರಿಯಾನಿ ನೋಡಿ. ಹಾ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಆಂಬೂರ್ ಬಿರಿಯಾನಿದು ಪರಿಮಳ. ಸೊ ನನಗೆ ನಾನು ಮಾಡಿದ್ದು ನನಗೆ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇವಾಗ ನಮ್ಮದು ರೆಡಿ ಆಗಿದೆ, ನಾವು ಊಟ ಮಾಡೋಣ. ಸೊ ಗಾಯ್ಸ್, ಇವತ್ತಿನ ಆಂಬೂರ್ ಬಿರಿಯಾನಿ ರೆಸಿಪಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಅದನ್ನು ನೋಡ್ಕೊಳ್ಳಿ, ನೀವು ಕೂಡ ಟ್ರೈ ಮಾಡಿ ರೆಸಿಪಿನ. ತುಂಬಾ ಟೇಸ್ಟ್ ಇದೆ. ಸೊ ಅದೇ ಥರ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಮಾಡೋಕ್ಕೆ ಯಾರು ಮರಿಬೇಡಿ. ಅಂಟಿಲ್ ದೇ, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.